ನಿಮಗೆಲ್ಲ ಇವತ್ತು ಬೇರೆ ರಾಜ್ಯದಲ್ಲಿ ಕನ್ನಡ ಸೇವೆ ಮಾಡ್ತಾ ಇರೋ ಕನ್ನಡಾಂಬೆಯ ಮಗ ವೀರ ಕನ್ನಡಿಗನ ಪರಿಚಯ ಮಾಡಿಸ್ತೀನಿ. ಅವ್ರ ಹೆಸರು ಗಿರಮಲ್ಲ ನಾಯಕ್ ಅಂತ. ಆಯಿತಾ, ಇವರು ಮಹಾರಾಷ್ಟ್ರ ರಾಜ್ಯದ ಸೋಲಾಪುರ ಜಿಲ್ಲೆಯ ಮಂಗಳವಾಡೆ ತಾಲೂಕಿನ ಸೊಡ್ಡಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಶಾಲೆಯ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆಯಿತಾ, ಮಹಾರಾಷ್ಟ್ರ ರಾಜ್ಯದಲ್ಲಿ ಸೋಲಾಪುರ ಜಿಲ್ಲೆ ಮಂಗಳವಾಡೆ ತಾಲೂಕು ಸೊಡ್ಡಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಪಾಠ ಮಾಡ್ತಾ ಇದ್ದಾರೆ. ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದಾರೆ. ಆಯಿತಾ, ಇವರು ಅವ್ರ ಸ್ಕೂಲ್ ಸಿಲೆಬಸ್ ಜೊತೆಲಿ ನಾವು ಯೂಟ್ಯೂಬಲ್ಲಿ ಪಾಠ ಮಾಡಿದ್ದೀವಲ್ಲ, ಆ ಮ್ಯಾಥ್ಸ್ನ ಕಲ್ತ್ಕೊಂಡು ನೋಟ್ಸ್ನ ಡೌನ್ಲೋಡ್ ಮಾಡಿಕೊಂಡು ಸ್ವಂತ ದುಡ್ಡಲ್ಲಿ ಜೆರಾಕ್ಸ್ ತೆಗೆಸಿ 3ನೇ ಕ್ಲಾಸು 4ನೇ ಕ್ಲಾಸ್ 5ನೇ ಕ್ಲಾಸ್ ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಸ್ಕೂಲಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಏನಕ್ಕೆ ಅಂದರೆ ಟೀಚಿಂಗ್ ಕ್ವಾಲಿಟಿ ಇಂಪ್ರೂವ್ ಆದರೆ, ಅದರಲ್ಲೂ ಮ್ಯಾಥ್ಸು ಮತ್ತು ಕನ್ನಡ ಇಂಗ್ಲೀಷ್ದು ಟೀಚಿಂಗ್ ಕ್ವಾಲಿಟಿ ಇಂಪ್ರೂವ್ ಆದರೆ ಬೇರೆ ಮಕ್ಕಳು ಬರ್ತಾರೆ. ಬೇರೆ ಮಕ್ಕಳು ಬಂದರೆ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಕನ್ನಡ ಶಾಲೆನ ಉಳಿಸ್ಕೋಬೋದು. ಮಹಾರಾಷ್ಟ್ರದಲ್ಲಿರೋ ಕೆಲವು ಸರ್ಕಾರಿ ಶಾಲೆಯಲ್ಲಿ ಇದು ಒಂದು ಸರ್ಕಾರಿ ಶಾಲೆ. ಆಯಿತಾ, 1962 ಇಸಲೇ ಸ್ಥಾಪನೆ ಆಗಿದೆ. ಆಯಿತಾ, ಅಲ್ಲಿಂದ ಇಲ್ಲಿ ತನಕ ಕಂಟಿನ್ಯೂಸ್ ಆಗಿ ನಡ್ಕೊಬತ್ತಾ ಇದೆ. ಆಯಿತಾ, ಸ್ಟ್ರೆಂತ್ ಕಡಿಮೆ ಮಾಡಿದ್ರೆ ಸಾಮಾನ್ಯವಾಗಿ ಗೌರ್ಮೆಂಟ್ ಸ್ಕೂಲ್ನ ಮುಚ್ಚಿಬಿಡ್ತಾರೆ. ಕರ್ನಾಟಕದಲ್ಲೇ ಅದು ನಡೀತಾ ಇದೆ. ಆಯಿತಾ, ಅದು ಆಗಬಾರ್ದು ಅಂದ್ಬಿಟ್ಟು ಇವರು ಟೀಚಿಂಗ್ದು ಕ್ವಾಲಿಟಿ ಇಂಪ್ರೂವ್ ಮಾಡೋಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇದ್ದಾರೆ. ಇವ್ರ ಹೆಸರು ಗಿರಮಲ್ಲ ನಾಯಕ್ ಅನ್ನೋರು ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇದ್ದಾರೆ. ಯೂಟ್ಯೂಬ್ ನೋಡಿ ನಮ್ಮ ಚಾನಲ್ದು ಟೀಚಿಂಗ್ ಮೆಥಡೆಲ್ಲ ಕಲ್ತ್ಕೊಂಡು ನೋಟ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಕ್ವಾಲಿಟಿ ಎಜುಕೇಷನ್ ಕೊಡ್ತಾ ಇದ್ದಾರೆ. ಕ್ವಾಲಿಟಿ ಎಜುಕೇಷನ್ ಕೊಟ್ಟರೆ ಮಕ್ಕಳು ಜಾಸ್ತಿ ಬರ್ತಾರೆ, ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಆಗ ಕನ್ನಡ ಶಾಲೆನ ಇರೋ ಅಲ್ಪ ಸ್ವಲ್ಪ 1-2 ಇರೋ ಬೇರೆ ರಾಜ್ಯದಲ್ಲಿರೋ ಸರ್ಕಾರಿ ಶಾಲೆನ ಉಳಿಸ್ಕೋಬೇಕು ಅಂದ್ಬಿಟ್ಟು ಈ ರೀತಿ ಸಂಘರ್ಷ ನಡೆಸ್ತಾ ಇದ್ದಾರೆ. ಲಿಟ್ರಲಿ ಇದನ್ನು ಸಂಘರ್ಷ ಅಂತ ಹೇಳ್ಬೋದು. ಆಯಿತಾ, ಎಷ್ಟು ಕಷ್ಟಪಡ್ತಾ ಇದ್ದಾರೆ ಗೊತ್ತಾ ಇವ್ರಿಗೆ? ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾವು ಮಾತಾಡೋ ಕನ್ನಡನೇ ಬೇರೆ, ಅವ್ರು ಮಾತಾಡೋ ಕನ್ನಡನೇ ಬೇರೆ. ಅದು ಮಹಾರಾಷ್ಟ್ರದೊಳಗಡೆ ಅವ್ರು ಮಾತಾಡೋ ಕನ್ನಡ ಇದೇ ಬೇರೆ. ಇವರು ನಮ್ಮ ಕನ್ನಡನ ಆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ಮಕ್ಕಳಿಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಆಯಿತಾ, ಸಾಮಾನ್ಯವಾಗಿ ಗೌರ್ಮೆಂಟ್ ಸ್ಕೂಲಲ್ಲಿ ಸ್ಕೂಲ್ ಸಿಲೆಬಸ್ ಪಾಠ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ಇವರು ಯೂಟ್ಯೂಬಲ್ಲಿ ಪಾಠ ಕಲ್ತ್ಕೊಂಡು, ಆಯಿತಾ, ನಮ್ಮದು ಮಂಡ್ಯ ಕನ್ನಡನ ಅಲ್ಲಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ. ಇದು ನೋಡ್ಬಿಟ್ಟು ನನಗೆ ಅದ್ಭುತ ಅನ್ನಿಸ್ತು. ಒನ್ ಆಫ್ ದ ಬೆಸ್ಟ್ ಟೀಚರ್ ಐ ಎವರ್ ಸೀನ್ ಇನ್ ಮೈ ಲೈಫ್ ಅಂತ ಅನ್ನಿಸ್ಬಿಡ್ತು. ಆಯಿತಾ, ಸರ್ಕಾರಿ ಶಾಲೆ, ಅದು ಸರ್ಕಾರಿ ಶಾಲೆಯಲ್ಲಿ ಬೇರೆ ರಾಜ್ಯದಲ್ಲಿ ಇಂಥ ನಿಸ್ವಾರ್ಥ ಸೆಲ್ಫ್ಲೆಸ್ ಸರ್ವೆಂಟ್ ಇರೋದ್ರಿಂದನೇ 1962ರಿಂದ ಇಲ್ಲಿವರೆಗೂ ಬೇರೆ ರಾಜ್ಯದಲ್ಲಿ ಕನ್ನಡ ಶಾಲೆಗಳು ಉಳ್ಕೊಂಡು ಬಂದಿದೆ. ಅದಕ್ಕೆ ಇವ್ರಿಗೆ ಪ್ರಾಮಿಸ್ ಮಾಡಿದೆ, ನಿಮಗೆ LKGಯಿಂದ SSLCವರೆಗೂ ಯಾವುದೇ ಟೀಚಿಂಗ್ ಮೆಥಡ್ಸ್ ಬೇಕಿದ್ರು, ಯಾವುದೇ ಟೀಚಿಂಗ್ ಮೆಟೀರಿಯಲ್ ಬೇಕಿದ್ರು ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೀನಿ. ಆಯಿತಾ, ನಮ್ಮ ರಾಜ್ಯದಲ್ಲಿರೋ ಸರ್ಕಾರಿ ಶಾಲೆಗಳು ಇವರಿಂದ ಇನ್ಸ್ಪಿರೇಷನ್ ತೊಗೋಬೇಕು. ಆಯಿತಾ, ತುಂಬ ಖುಷಿಯಾಗಿದೆ. ಈಗ ಕೇಳಿ ಅವ್ರ ಬಾಯಿಲೆ ಯಾವ ರೀತಿ ಆ ಸ್ಕೂಲ್ನ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂದ್ಬಿಟ್ಟು ಅವ್ರ ಬಾಯಿಲೆ ಕೇಳಿ. ಫಸ್ಟ್ ಸ್ಕೂಲೆಲ್ಲ ತೋರಿಸ್ತಾರೆ ಯಾವ ರೀತಿ ಇದೆ ಸ್ಕೂಲು. ಅದಾದಮೇಲೆ ಅವ್ರದ್ದು ಪರ್ಸ್ನಲ್ ಒಪಿನಿಯನ್ ಕೇಳಿದ್ದೀನಿ ನಾನು. ನಾನು ಸೊಡ್ಡಿ ಶಾಲೆ ಜಿಲ್ಲಾ ಪರಿಷತ್ ಪ್ರಾಥಮಿಕ ಶಾಲಾ ಸೊಡ್ಡಿ ಇಲ್ಲಿ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಊರಿನಲ್ಲಿಯ ಎಲ್ಲ ನಾಗರಿಕರು ಕನ್ನಡ ಶಾಲೆ, ಕನ್ನಡ ವಿದ್ಯಾರ್ಥಿಗಳ ಸಲುವಾಗಿ, ಕನ್ನಡ ಮಕ್ಕಳ ಒಂದು ಅಭಿವೃದ್ಧಿಯ ಸಲುವಾಗಿ ಎಲ್ಲರೂ ನಮ್ಮೊಂದಿಗೆ ಸಹಕಾರದಿಂದ ಕನ್ನಡ ಬೆಳೆಸಲು ಯಾವುದೇ ರೀತಿಯ ಸಹಾಯಗಳನ್ನು ಮಾಡಲು ಊರಿನ ನಾಗರಿಕರು ಯಾವಾಗಲೂ ನಮ್ಮ ಶಿಕ್ಷಕರ ಒಂದು ಹಿಂದೆ ಸದಾ ಪ್ರಯತ್ನಿಸುತ್ತಾರೆ. ಈಗ ನಾನು ಸಹಜ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಲಾಗಿ ಮಂಡೇಗೌಡ ಈ ಶಿಕ್ಷಕರ ಒಂದು ವಿಡಿಯೋಗಳನ್ನು ನೋಡಿದಾಗ ಅವರ ವಿಡಿಯೋ ನಾನು ನೋಡಿ ಅವರೊಂದಿಗೆ ಮಾತನಾಡಿ ಅವರ ಒಂದು ಕಲಿಸುವ ಶೈಲಿಗಳ ಬಗ್ಗೆ ನಾನು ತಿಳಿದುಕೊಂಡಾಗ ಅವರು ನನಗೆ, ಸರ್, ನೀವು ಮಹಾರಾಷ್ಟ್ರದಲ್ಲಿ ಕನ್ನಡದ ಸಲುವಾಗಿ ನೀವು ಕೆಲಸ ಮಾಡುತ್ತಿದ್ದೀರಿ, ಅದಕ್ಕಾಗಿ ನನ್ನಿಂದ ಯಾವ ಸಹಾಯ ಬೇಕು ಅದನ್ನು ನಾನು ನಿಮಗೆ ಕೊಡಲು ಸಿದ್ಧನಾಗಿದ್ದೇನೆ ಎಂದು ಹೇಳಿದಾಗ ನಾವು ಅವರೊಂದಿಗೆ ಸಂಪರ್ಕಿಸಿ ಅವರ PDF ಪುಸ್ತಕಗಳು, ನೋಟ್ಸ್ಗಳು ನಮಗೆ ಕೊಟ್ಟುಕೊಂಡಿದ್ದಾರೆ. ಆಮೇಲೆ ಅವುಗಳನ್ನು ಜೆರಾಕ್ಸ್ ತೆಗೆದು ಮಕ್ಕಳಿಗೆ ನಾವು
ಕೊಟ್ಟಿದ್ದೇವೆ. ಇದರಿಂದ ನಮ್ಮ ಶಾಲೆಯಲ್ಲಿಯ ಮಕ್ಕಳು 3ನೇ ತರಗತಿಯಲ್ಲಿಯ ಮಕ್ಕಳು ಕೂಡ ಲಸಾವಿ, ಮಸಾವಿ, ಭಿನ್ನರಾಶಿ, ಆಮೇಲೆ ಲಾಭ, ಹಾನಿ ಇಂಥ ಎಲ್ಲ ವ್ಯವಹಾರಿಕ ಗಣಿತಗಳನ್ನು ಕೂಡ ಆ ಮಂಡ್ಯ ಶಿಕ್ಷಕರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ. ಜಿಲ್ಲಾ ಪರಿಷತ್ ಕನ್ನಡ